ಎಲ್ಲರಿಗೂ ನಮಸ್ಕಾರ. ನಾನು ಪ್ರೊಫೆಸರ್ ಅಮಲಿ ಪಿಳ್ಳೆ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ಗವರ್ನಮೆಂಟ್ ಫಸ್ಟ್ ಏಡ್ ಕಾಲೇಜ್, ಕುಂದಗೋಳ. Okay, students, so let us begin the 8th session today from the same topic, from the same subject, fundamentals of marketing. So ಇವತ್ತಿನ ಒಂದು ಟಾಪಿಕ್ ಅಲ್ಲಿ ಸೆಷನ್ ಅಲ್ಲಿ ನಾವು ಅಪ್ರೋಚಸ್ ಟು ದ ಸ್ಟಡಿ ಆಫ್ ಮಾರ್ಕೆಟಿಂಗ್ ಅನ್ನ ನಾವು ಡೀಟೇಲ್ ಆಗಿ we will study. So what is this approaches of to the study of marketing? So ಒಂದು ಮಾರ್ಕೆಟಿಂಗ್ ವಿಷಯವನ್ನ ನಾವು ಕಲಿಬೇಕಂತಂದ್ರೆ there are so many different things you have to keep in mind. Or there are so many aspects that are involved in it. Like for example, you are a commerce student, right? So a commerce student will be learning only accounts? No, you will be learning a manager's point of view, right? A manager, that is management or marketing management, you will learn. From an accountant's point of view, you will learn accountancy. From an economist point of view, you study business economics, right? From a statistician's point of view, you study business statistics. Alva? So ಎಷ್ಟೋ ಆಯಾಮಗಳಿದಾವೆ that you are going to study in one stream of subject, right? So ಅದೇ ತರ ಒಂದು ಮಾರ್ಕೆಟಿಂಗ್ ಅಂತಂದ್ರೆ ಎಷ್ಟೋ ಒಂದು around 8 main approaches are there, and all these together is considered as a marketing. So one by one, let us see them. Yes, you can see in the screen. So in approaches to the study of marketing, what are they? There are 8 approaches. First is commodity or product approach, institutional approach, functional approach, legal approach, management or decision making approach, economic approach, systems approach, scientific approach. So when you see, it will look very heavy, but it is very easy. So let us begin with the first approach, commodity or product approach. Saraku athwa utpanna vidhana. So what is this? Under this approach, ಈ ಒಂದು ವಿಧಾನದಲ್ಲಿ ಏನಿದೆ? A detailed study of marketing of a specific commodity is undertaken. ಒಂದು ಪ್ರಾಡಕ್ಟ್ ಅನ್ನ, ಒಂದು ವಸ್ತುವನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಅಂತಂದ್ರೆ ನಾವು ಏನೇನ್ ಥಿಂಕ್ ಮಾಡ್ಬೇಕು? ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಬೇಕಾಗಿರುವಂತ ರಾ ಮೆಟೀರಿಯಲ್ಸ್ ಎಲ್ಲಿ ಸಿಗ್ಬೋದು, ಬೆಸ್ಟ್ ಕ್ವಾಲಿಟಿ ರಾ ಮೆಟೀರಿಯಲ್ಸ್ ಎಲ್ಲಿ ಸಿಗುತ್ತೆ, ಎಷ್ಟು ರೇಟ್, ಅಂಡ್ ವಿಲ್ ದಟ್ ಬಿ ಅವೈಲಬಲ್, ವರ್ಷ ಪೂರ್ತಿ ಅವೈಲಬಲ್ ಇರತ್ತಾ? ಸೊ ಈ ಒಂದು ಸೈಡ್ ಅನ್ನ ಸ್ಟಡಿ ಮಾಡೋದಕ್ಕೆ ನಾವು ಕಮೋಡಿಟಿ ಆರ್ ಪ್ರೊಡಕ್ಟ್ ಅಪ್ರೋಚ್ ಅಂತ ಹೇಳ್ತೀವಿ. ಅಂದ್ರೆ ಇಂಪಾರ್ಟೆನ್ಸ್ ಆ ಪ್ರಾಡಕ್ಟ್ ಮೇಲೆ ಇರತ್ತೆ, ಆ ಮ್ಯಾನುಫ್ಯಾಕ್ಚರ್ ಮಾಡುವಂತ ಪ್ರಾಡಕ್ಟ್ ಮೇಲೆ ಒಂದು ಸ್ಟಡಿಯನ್ನ ಮಾಡೋದಕ್ಕೆ ನಾವು ಪ್ರಾಡಕ್ಟ್ ಆರ್ ಕಮೋಡಿಟಿ ಅಪ್ರೋಚ್ we say. ಓಕೆ, ಸೊ ಇಲ್ಲಿ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಸೊ ಏನು ಅಂತಂದ್ರೆ, ಒಂದು ಟೀ ಮೇಕಿಂಗ್, ಟೀ ಅಂದ್ರೆ ಟೀ ಪೌಡರ್, ಟೀ ಲೀವ್ಸ್ ಅನ್ನ ಎಲೆಗಳನ್ನ ಪ್ರೊಸೆಸ್ ಮಾಡ್ಕೊಂಡು ಕ್ರಿಸ್ಟಲ್ಸ್ ಅಥವಾ ಪುಡಿಯನ್ನ ಮಾಡೋದಿಕ್ಕೆ ಆ ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಒಂದು ಇಂಡಸ್ಟ್ರಿ ಇಟ್ಕೊಳ್ಳಿ. ಸೊ ವಾಟ್ ದೇ ವಿಲ್ ಡೂ, ದೇ ವಿಲ್ ಡೀಟೇಲ್ಡ್ ಸ್ಟಡಿ ಆಫ್ ಸಪ್ಲೈ ಅಂತಂದ್ರೆ ಏನ್ ರಾ ಮೆಟೀರಿಯಲ್, ಚಾದ ಎಲೆಗಳು, ಓಕೆ, ದಟ್ ಲೀಫ್ ಆಫ್ ದಟ್ ಟೀ ಪ್ಲಾಂಟ್, ದ ನೇಚರ್ ಆಫ್ ಡಿಮಾಂಡ್. ಟೀ ಡಿಮಾಂಡ್ ಇದೆಯಾ? ಎಸ್, ಥ್ರೂ ಔಟ್ ದ ಇಯರ್ ದೇರ್ ಇಸ್ ಅ ಡಿಮಾಂಡ್. ಆದ್ರೆ ಪ್ರೊಡಕ್ಷನ್ ಯಾವಾಗ? ದಟ್ ಟೀ ಪ್ಲಾಂಟೇಶನ್ ಯಾವ ಸೀಸನ್ ಅಲ್ಲಿ ಇರುತ್ತೆ? ಸೊ 3 or 4 months in a year ಅಷ್ಟೇ ಅದು ಪ್ಲಾಂಟೇಶನ್ ಆಗತ್ತೆ. ಅಂಡ್ ಎಸ್ಪೆಷಲಿ ಆ ಸೀಸನ್ ಅದಕ್ಕೆ ಫೇವರಬಲ್ ಇರಬೇಕು. ಅಂಡ್ ಆಲ್ ಹಿಲ್ ಸ್ಟೇಷನ್ಸ್ ಅಲ್ಲಿ ಬಹುತೇಕ ನಾವು ಈ ಟೀ ಪ್ಲಾಂಟೇಶನ್ ಅನ್ನು ನೋಡ್ತೀವಿ. ಸೊ ಅಲ್ಲಿರುವಂತ ಒಂದು ಕ್ಲೈಮೇಟ್ ಅಂಡ್ ದಟ್ ವೋಂಟ್ ಬಿ ಥ್ರೂ ಔಟ್ ದ ಇಯರ್ ಅದೇ ತರ ಇರಲ್ಲ. ಸೊ ಆಲ್ ದೀಸ್ ಅನ್ನ ಇವನ್ನೆಲ್ಲ ನಾವು ಸ್ಟಡಿ ಮಾಡ್ಕೊಂಡು, ಚಾನೆಲ್ ಯೂಸ್ಡ್ ಇನ್ ಡಿಸ್ಟ್ರಿಬ್ಯೂಷನ್, ಸೊ ಯಾವ ಡಿಸ್ಟ್ರಿಬ್ಯೂಷನ್ ಚಾನೆಲ್ ಅನ್ನ ಯೂಸ್ ಮಾಡ್ತಾ ಇದೀವಿ, ಡೈರೆಕ್ಟ್ ಕಸ್ಟಮರ್ಸ್ ಅಥವಾ ಹೋಲ್ಸೇಲರ್ಸ್, ರಿಟೇಲರ್ಸ್ ಕಸ್ಟಮರ್ಸ್, ಅಥವಾ ಅವ್ರದೇ ಒಂದು ಔಟ್ಲೆಟ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ದೇ ಸಪ್ಲೈ ಫಾರ್ ದ ಫರ್ದರ್ ರಿಟೇಲರ್ಸ್. ಸೊ ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್. ಇದನ್ನ ಮುಂದೆ ನೀವು ಬೇರೆ ಸೆಷನ್ಸ್ ಅಲ್ಲಿ ಕಲ್ತೀರಿ. ಇನ್ ದ ಥರ್ಡ್ ಯೂನಿಟ್ ಐ ವಿಲ್ ಬಿ ಟೀಚಿಂಗ್ ಯು ಅಬೌಟ್ ಡಿಫ್ರೆಂಟ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್. ಓಕೆ, ಸೊ ಇವನ್ನೆಲ್ಲ ಒಂದು ಆ ಪ್ರಾಡಕ್ಟ್ ಅನ್ನ, ಆ ಕಮೋಡಿಟಿಯನ್ನ ರಿಲೇಟ್ ಮಾಡ್ಕೊಂಡು ಏನೇ ಒಂದು ಸ್ಟಡಿಯನ್ನ ಮಾಡಿದೆ, ಕಮೋಡಿಟಿ ಆರ್ ಪ್ರಾಡಕ್ಟ್ approach.
Then second is institutional approach. This approach is concerned with the study of various marketing institutions, particularly the middlemen who form the marketing task and institution which facilitate the marketing task in the process of distribution of goods from producers to final consumers. Okay, so very simple. Institutional approach ಅಂತಂದ್ರೆ ಪ್ರಾಡಕ್ಟ್ ಮ್ಯಾಗ ಒಂದು ಸ್ಟಡಿಯನ್ನ ಮಾಡ್ಕೊಳ್ಳಲ್ಲ, ಅದನ್ನ ಮಾಡಿದ್ದ ನೆಕ್ಸ್ಟ್ ಆ ಪ್ರಾಡಕ್ಟ್ ರೆಡಿ ಆಗಿಂದ ಯಾವ ರೀತಿಯಲ್ಲಿ ಆ ಪ್ರಾಡಕ್ಟ್ ಕಸ್ಟಮರ್ಸ್ ತನ ರೀಚ್ ಆಗ್ಬೇಕು, ವೆದರ್ ಇಟ್ ಈಸ್ ಥ್ರೂ ದಿ ಮಿಡಲ್ ಮ್ಯಾನ್ ಅಂತಂದ್ರೆ ಫ್ರಮ್ ಹೂ ಆರ್ ದ ಮಿಡಲ್ ಮ್ಯಾನ್ಸ್ ವಿ ಹ್ಯಾವ್ ಟು ಹ್ಯಾವ್ ಅನ್ ಅಗ್ರಿಮೆಂಟ್, who are the retailers we should supply, who are the customers we are going to target. So all these study is coming under institutional approach, ಸಾಂಸ್ಥಿಕ ವಿಧಾನ. ಸೊ ವೇರಿಯಸ್ ಏಜೆನ್ಸೀಸ್ ಲೈಕ್ ಮ್ಯಾನುಫ್ಯಾಕ್ಚರರ್ಸ್, ಮತ್ತೆ ಇನ್ನೊಂದು ಬ್ಯಾಂಕರ್ಸ್, ಇನ್ಶೂರೆನ್ಸ್ ಕಂಪನೀಸ್, ಇವರೆಲ್ಲ ಬರುತ್ತೆ ಅಲ್ಲಿ. ಅಡ್ವರ್ಟೈಸ್ಮೆಂಟ್ ಏಜೆನ್ಸೀಸ್ ಆಲ್ಸೋ ಆರ್ ಕನ್ಸಿಡರ್ಡ್, ಆರ್ ಸ್ಟಡಿಡ್. ಸೊ ವಿಚ್ ಇನ್ಶೂರೆನ್ಸ್, ಯಾವ ತರ ಇನ್ಶೂರೆನ್ಸ್ ಅನ್ನ ತಗೋಬೇಕು, ಯಾಕಂದ್ರೆ ಒಂದು ಪ್ರಾಡಕ್ಟ್ ಇನ್ನೊಂದು ಪ್ರಾಡಕ್ಟ್ ರಿಸ್ಕ್ ಬೇರೆ ಬೇರೆ ಇರತ್ತೆ. ಸೊ ಆ ರಿಸ್ಕ್ ಅನ್ನ ನೋಡ್ಕೊಂಡು ಯಾವ ತರ ಇನ್ಶೂರೆನ್ಸ್ ತಗೋಬೇಕು, ಯಾವ ಇನ್ಶೂರೆನ್ಸ್ ಕಂಪನಿಯನ್ನ ಅಪ್ರೋಚ್ ಮಾಡ್ಬೇಕು, ಮತ್ತೆ ಅಡ್ವರ್ಟೈಸ್ಮೆಂಟ್ ಪ್ರಮೋಷನಲ್ ವರ್ಕ್ ಮಾಡ್ಬೇಕಂತಂದ್ರೆ ಯಾವ ಪ್ರಮೋಟರ್ಸ್ ಅಥವಾ ಅಡ್ವರ್ಟೈಸಿಂಗ್ ಏಜೆನ್ಸೀಸ್ ಅನ್ನ ಅಪ್ರೋಚ್ ಮಾಡ್ಬೇಕು. ಸೊ ಇವೆಲ್ಲ ಡಿಸಿಷನ್ಸ್ ಸ್ಟಡಿಯನ್ನು ದ ಕಂಪನಿ ವಿಲ್ ಡೂ ಇನ್ ದ second approach, that is institutional approach. Then the third is functional approach. This approach analyzes in detail the specific functions of marketing such as buying, selling, transportation, storage, ಸ್ಟ್ಯಾಂಡರ್ಡೈಸೇಷನ್ ಅಂತಂದ್ರೆ ಅರ್ಲಿಯರ್ ಪ್ರೀವಿಯಸ್ ಸೆಷನ್ ಅಲ್ಲಿ ನಾ ಹೇಳಿದೆ, ಗ್ರೇಡಿಂಗ್ ಅನ್ನ ಮಾಡೋದು. ಲೈಕ್ ಎ ಗ್ರೇಡ್, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಈ ತರ ಫೈನಲ್ ಪ್ರಾಡಕ್ಟ್ ಹೊರಗೆ ಬಂದಿದ್ದ ಅದನ್ನ ಅದರ ಕ್ವಾಲಿಟಿಯನ್ನ ನೋಡ್ಕೊಂಡು ದೇ ಗ್ರೇಡ್ ಇಟ್ ಬೇಸ್ಡ್ ಆನ್ ಇಟ್ಸ್ ಕ್ವಾಲಿಟಿ, A1 ಆರ್ ಬಿ ಗ್ರೇಡ್, ಸಿ ಗ್ರೇಡ್, ಈ ತರ ಗ್ರೇಡಿಂಗ್ ಅನ್ನ ಮಾಡೋದು. ಸ್ಟ್ಯಾಂಡರ್ಡೈಸೇಷನ್ ಅನ್ನ ಮಾಡೋದು, ಲೈಕ್ ISO ಅಥವಾ ISI ಸರ್ಟಿಫಿಕೇಶನ್ ಮಾಡಿಸೋದು ಅದು. ದೆನ್ ಫೈನಾನ್ಸಿಂಗ್, ರಿಸ್ಕ್ ಬೇರಿಂಗ್, ಮಾರ್ಕೆಟ್ ರಿಸರ್ಚ್, ಇವೆಲ್ಲ ಅಂದ್ರೆ ದೀಸ್ ಆರ್ ಆಲ್ ದಿ ಫಂಕ್ಷನ್ಸ್. Okay, these are all the groundwork that they do before the final product reaches the consumers. ಈ ಒಂದು ಆಯಾಮವನ್ನ ಸ್ಟಡಿ ಮಾಡಿದೆ functional approach. Then fourth is the management or decision making approach. So as the heading itself tell you, it is about studying about what are the decisions, major decisions that a company has to take. ಯಾಕಂದ್ರೆ ಡಿಸಿಷನ್ಸ್ ಎದ್ರ ಮೇಲೆ ಇರುತ್ತೆ, from to face some challenges, okay, or some events. So there can be controllable and uncontrollable. ಅಂದ್ರೆ ಆ ಕಂಪನಿ ಕಂಟ್ರೋಲ್ ಅಲ್ಲಿ ಇರುತ್ತೆ ಒಂದಿಷ್ಟು ಅಂಶಗಳು, ಬಟ್ there are so many external factors, uncontrollable factors which the company cannot control. Okay, like economic policy ಇರ್ಬೋದು, ಅಥವಾ ಎಕನಾಮಿಯಲ್ಲಿ ಯಾವುದೇ some other reason ಇಂದ ಇನ್ಫ್ಲೇಷನ್ ಡಿಫ್ಲೇಷನ್ ಆಯ್ತು, ಆರ್ ದೇರ್ ಇಸ್ ನೋ ಟೇಕರ್ಸ್. ಸೊ ಈ ತರ ಒಂದು ಅನ್ಕಂಟ್ರೋಲಬಲ್ ಸಿಚುವೇಶನ್ ಬಂದಾಗ, ಅಥವಾ ಕಂಟ್ರೋಲಬಲ್ ಅಂದ್ರೆ ಆ ಕಂಪನಿ ಒಳಗಡೆನೆ ಏನೋ ಪ್ರಾಬ್ಲಮ್ ಇದೆ, ದೇರ್ ಮೇ ಬಿ ಸಮ್ ಫೈಟ್ ಬಿಟ್ವೀನ್ ದಿ ಮ್ಯಾನೇಜರ್ಸ್, ಅಥವಾ ದೇರ್ ಮೇ ಬಿ ಸಮ್ ಸ್ಟ್ರೈಕ್ ಆರ್ ಲಾಕ್ಔಟ್. ಸೊ ಎಂಪ್ಲಾಯೀಸ್ ಮ್ಯಾನೇಜ್ಮೆಂಟ್ ಎದುರು ನಿಂತು ದೇ ಡು ಸಮ್ ಅವರ ಒಂದು ರೈಟ್ ಹಕ್ಕಿಗೆ ಫೈಟ್ ಮಾಡ್ಬೋದು. ಸೊ ಈ ತರ ಒಳಗಡೆ ಏನಾದ್ರು ಗೊಂದಲ ಇದ್ರು ಸಹಿತ ಅದು ಅಲ್ಟಿಮೇಟ್ ಪ್ರೊಡಕ್ಷನ್ ಅಥವಾ ಅಲ್ಟಿಮೇಟ್ ಮಾರ್ಕೆಟ್ ಕಂಪನಿಗೂ ಅದು ಎಫೆಕ್ಟ್ ಆಗುತ್ತೆ. ಸೊ ಅದ್ರ ಸಲುವಾಗಿ ಏನೇ ಡಿಸಿಷನ್ಸ್, ಯಾವ ಡಿಸಿಷನ್ಸ್ ಹೆಂಗ್ ತಗೋಬೇಕು, ಕಂಟ್ರೋಲಬಲ್ ಅನ್ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಇಂದ ಏನ್ ಡಿಸಿಷನ್ಸ್ ಅನ್ನ ತಗೋತೀವಿ ಅದನ್ನ ಸ್ಟಡಿ ಮಾಡೋದೇ ದಿ ಮ್ಯಾನೇಜ್ಮೆಂಟ್ ಡಿಸಿಷನ್ ಆರ್ ಡಿಸಿಷನ್ ಮೇಕಿಂಗ್ ಅಪ್ರೋಚ್. Okay, so this is basically taken by marketing managers while marketing a particular product. Okay, then fifth one is legal approach, ಕಾನೂನು ವಿಧಾನ. This approach studies the legal aspect. ಯಾಕಂದ್ರೆ ಯಾವುದೇ ಕಂಪನಿ ಇರಲಿ, ಯಾವುದೇ ಬಿಸ್ನೆಸ್ ಇರಲಿ, ಕಾನೂನಿನ ಹೊರಗಿರಲ್ಲ. ಎವ್ರಿಥಿಂಗ್ ವಿಲ್ ಬಿ ಅಂಡರ್ ದಿ grip of legal system of a
ನೇಷನ್, ಒಂದು ದೇಶದ ಒಂದು ಕಾನೂನಿನ ಒಂದು ಹಿಡಿತದಲ್ಲಿರತ್ತೆ. ಇಟ್ ವಿಲ್ ಬಿ ಅಂಡರ್ ದಿ ಕಂಟ್ರೋಲ್ ಆಫ್ ದ ಲೀಗಲ್ ಸಿಸ್ಟಮ್. ಸೊ ಅದನ್ನ ಸ್ಟಡಿ ಮಾಡಬೇಕು. ಇವರು ಯಾವುದೇ ಕಂಪನಿ ಪ್ರೊಡಕ್ಷನ್ ಅವರ ಪ್ರಾಡಕ್ಟ್ ಅನ್ನ ಡಿಸೈಡ್ ಮಾಡೋದಾಗ್ಲಿ, ಆ ಪ್ರಾಡಕ್ಟ್ ಮಾರ್ಕೆಟಿಗೆ ಇರ್ಲಿಕ್ಕೆ ಪರ್ಮಿಷನ್ ಇದೆಯಾ, or is it against the law of that country. So there are so many products which are not allowed to be sold easily, like for example acids irbodu, or some life threat ಆಗೋ ರೀತಿಯಲ್ಲಿ ಒಂದೊಂದು ಕೆಮಿಕಲ್ಸ್ ಇದೆ. ಸೊ ದೇ ಆರ್ ನಾಟ್ ಅಲೌಡ್ ಟು ಬಿ ಸೋಲ್ಡ್ that openly. Okay, so ಈ ತರ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದಾಗ್ಲಿ, ಆರ್ ಗನ್ ಆರ್ ಬುಲೆಟ್ಸ್ ಪ್ರೊಡಕ್ಷನ್, ಆರ್ ಆಮ್ಯುನೇಷನ್ಸ್ ಅಥವಾ ಗನ್, ಪಿಸ್ಟಲ್, ಇವೆಲ್ಲ ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಅದು ವಿತ್ ಲೀಗಲ್ ಪರ್ಮಿಷನ್ ಅಂಡರ್ ದಿ ಗೈಡೆನ್ಸ್ ಆಫ್ ದಿ ಗವರ್ಮೆಂಟ್ ಆರ್ ಲೀಗಲ್ ಇದನ್ನ ತಗೊಂಡೆ ಅವರು ಆ ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾಗತ್ತೆ. ಸೊ ಈ ತರ ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಲೀಗಲ್ ಥಿಂಗ್ಸ್ ದ ಕಂಪನಿ ಹ್ಯಾಸ್ ಟು ಕೀಪ್ ಇನ್ ಮೈಂಡ್. ಇನ್ನೊಂದು ಎಕ್ಸಾಂಪಲ್ ಏನಿದೆ, ಫಾರ್ ಎಕ್ಸಾಂಪಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 1986ನೇ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಏನೇನ್ ರೂಲ್ಸ್ ಇದೆ, ಕನ್ಸ್ಯೂಮರ್ಸ್ ಏನೇನ್ ಕೇಳ್ಬೋದು, ಕನ್ಸ್ಯೂಮರ್ಸ್ ನಿಮ್ ಅಗೇನ್ಸ್ಟ್ ಕೋರ್ಟ್ ಅಲ್ಲಿ ಕೇಸ್ ಯಾವ ಪಾಯಿಂಟ್ಸ್ ಅನ್ನ ಇಟ್ಕೊಂಡು ಅವರು ಕೇಸ್ ಹಾಕ್ಬೋದು, ಇವನ್ನೆಲ್ಲ ಸ್ಟಡಿ ಮಾಡ್ಬೇಕಾಗತ್ತೆ. ದೆನ್ ಎಸೆನ್ಷಿಯಲ್ ಕಾಮೋಡಿಟೀಸ್ ಆಕ್ಟ್, ಈ ತರ ಸೇಲ್ಸ್ ಆಫ್ ಗುಡ್ಸ್ ಆಕ್ಟ್, ಸೊ ಈ ತರ ಎಷ್ಟೋ ಆಕ್ಟ್ಸ್ ಗಳು ಬಂದಿದ್ದೇವೆ, ಅದನ್ನೆಲ್ಲ ಸ್ಟಡಿ ಮಾಡಿದೆ ಲೀಗಲ್ ಅಪ್ರೋಚ್. ದೆನ್ 6th one is economic approach. This approach of marketing is studied from the economist point of view, because they are concerned with economic problems like demand, supply, price, government policies, impact on production and marketing. So ಅಂದ್ರೆ ಡಿಮಾಂಡ್ ಹೆಚ್ಚಿಗೆ ಆದಂಗೆ ಇಲ್ಲಿ ಸಪ್ಲೈನು ಹೆಚ್ಚಿಗೆ ಮಾಡಬೇಕು. ಸಪ್ಲೈ ಹೆಚ್ಚಿಗೆ ಆದಾಗ ಅಲ್ಲಿ ಡಿಮಾಂಡ್ ಕಡಿಮೆ ಆಗುತ್ತೆ, ಅಥವಾ ಪ್ರೈಸ್ ಮೇಲೆ ಡಿಪೆಂಡ್ ಇರುತ್ತೆ. ಪ್ರೈಸ್ ಏನಾದ್ರೂ ಚೇಂಜ್ ಮಾಡ್ಕೊಂಡ್ರೆ, ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ, ಅದೇ ರೀತಿಯಲ್ಲಿ ಈವನ್ ಡಿಮಾಂಡ್ ವಿಲ್ ಆಲ್ಸೋ ವೇರಿ. ಇವನ್ನೆಲ್ಲ ಸ್ಟಡಿ ಮಾಡೋದಾಗ್ಲಿ, ಅಥವಾ ಗವರ್ಮೆಂಟ್ ಹೊಸ ಪಾಲಿಸೀಸ್ ಅನ್ನ ತರೋದಾಗ್ಲಿ, ಆರ್ ಎನಿ ಅದರ್ ರಿಲೇಟೆಡ್ ಫ್ಯಾಕ್ಟರ್ಸ್ ವಿಚ್ ಆರ್ ಫ್ರಮ್ ದಿ ಎಕನಾಮಿಸ್ಟ್ ಪಾಯಿಂಟ್ ಆಫ್ ವ್ಯೂ. ಒಂದು ಆರ್ಥಿಕ ವಿಧಾನ ಅಡಿಯಲ್ಲಿ ಅರ್ಥಶಾಸ್ತ್ರ ತಜ್ಞರ ದೃಷ್ಟಿಯಿಂದ ಏನೇನ್ ಆಗ್ಬೋದು, ಏನೇನ್ ಚೇಂಜಸ್ ಆಗ್ತಾ ಇದೆ, ಇವನ್ನೆಲ್ಲ ಸ್ಟಡಿ ಮಾಡಿದೆ ಎಕನಾಮಿಕ್ ಅಪ್ರೋಚ್. Then 7th one is the systems approach. Marketing, it has different subsystems such as production, planning, pricing ಅಲ್ವಾ. ಸೊ ಒಂದು ಪ್ರಾಡಕ್ಟ್ ಜಸ್ಟ್ ಪ್ರೊಡಕ್ಷನ್ ಮಾಡಿ ಇಟ್ಕೊಂಡ್ರೆ ಸಾಕಾಗಲ್ಲ, ಅದನ್ನ ಪ್ಲಾನ್ ಮಾಡ್ಬೇಕು. ಎಷ್ಟು ಪ್ರಾಡಕ್ಟ್, ಎಷ್ಟು ಕ್ವಾಂಟಿಟಿ, ಕ್ವಾಲಿಟಿ, ಯಾರಿಗ ಪ್ರೆಸೆಂಟ್ ಮಾಡ್ಬೇಕು ಆ ಪ್ರಾಡಕ್ಟ್, ಪ್ರೈಸಿಂಗ್ ಹೆಂಗಿರ್ಬೇಕು, MRP ಹೆಂಗ್ ಫಿಕ್ಸ್ ಮಾಡ್ಬೇಕು, ದೆನ್ ಪ್ರಮೋಷನ್ ಯಾವ ತರ ಆಡ್ಸ್ ಅನ್ನ ಕೊಡ್ಬೇಕು, ಡಿಸ್ಟ್ರಿಬ್ಯೂಷನ್, ಸೊ ದ ಚಾನೆಲ್ ಆಗ್ಲೇ ಹೇಳಿದೆ ಅದನ್ನ ಡಿಸೈಡ್ ಮಾಡೋದಾಗ್ಲಿ. ಸೊ ಇವೆಲ್ಲ ಏನಿದೆ ಒಬ್ಬ ಮ್ಯಾನೇಜರ್ ಆರ್ ಮ್ಯಾನೇಜ್ಮೆಂಟ್ ಆಫ್ ದಟ್ ಕಂಪನಿ, ವಾಟ್ ಆರ್ ದ ಪ್ಲಾನ್ಸ್ ದೇ ಆರ್ ಗೋಯಿಂಗ್ ಟು ಡೂ ಫಾರ್ ಫ್ಯೂಚರ್ ಮಾರ್ಕೆಟಿಂಗ್ ಆಫ್ ದ ಪ್ರಾಡಕ್ಟ್ ಆರ್ ಸೆಲ್ಲಿಂಗ್ ಆರ್ ಸಕ್ಸಸ್ ಆಫ್ ದರ್ ಪ್ರಾಡಕ್ಟ್. ಇದಕ್ಕೆ ಆ ಮ್ಯಾನೇಜ್ಮೆಂಟ್ ಅವರು ಏನೇನ್ ಮಾಡ್ಬೇಕು ಅದನ್ನ ಸ್ಟಡಿ ಮಾಡಿದೆ ಸಿಸ್ಟಮ್ಸ್ ಅಪ್ರೋಚ್. Okay, so it also includes the future planning. ಒಂದು 5 ವರ್ಷ, 10 ವರ್ಷ, 15 ವರ್ಷಕ್ಕೆ ನಾವ್ ಏನ್ ಮಾಡ್ಬೇಕು ಅಂತ ಒಂದು ಪ್ಲಾನಿಂಗ್ ಅನ್ನ ಏನ್ ಮಾಡ್ತಾರೆ ಅದನ್ನು ಕೂಡ ಸ್ಟಡಿ ಮಾಡಿದೆ the systems approach. Then the last one is scientific approach, ವೈಜ್ಞಾನಿಕ ವಿಧಾನ. This approach is also known as interdisciplinary approach. It refers to the use of all disciplines like social, physical, quantitative and business to develop marketing insight, concept, theories, investigate and solve marketing problems. So ಇದು ಲಾಸ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಅಪ್ರೋಚ್. ಇಲ್ಲಿ ಬೇಸಿಕ್ಲಿ ಏನು ಅಂತಂದ್ರೆ, ಒಂದು ಪ್ರಾಡಕ್ಟ್ ಅನ್ನ ನಾಳೆ ಅದರ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆ ಅಥವಾ ಬಹಳಷ್ಟು ಕಾಂಪಿಟೇಷನ್ಸ್ ಬರ್ತಾ ಇದೆ ಅಂತಂದ್ರೆ ಡೆಫಿನೆಟ್ಲಿ ಅಲ್ಲಿ ಆ ಪ್ರಾಡಕ್ಟ್ ಇಂಪ್ರೂವ್ಮೆಂಟ್ ಆಗ್ಬೇಕು.
ರೈಟ್. ಆ ಪ್ರಾಡಕ್ಟ್ ಇಂಪ್ರೂವ್ ಆಗಬೇಕು ಅಂತಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಹೊಸ ಹೊಸ ಟೆಕ್ನಾಲಜೀಸ್ ಅನ್ನ ಅಡಾಪ್ಟ್ ಮಾಡಬೇಕಾಗತ್ತೆ. ಆ ಪ್ರಾಡಕ್ಟ್ ಅಲ್ಲಿ ಬೇಕಾಗಿರುವಂತಹ ಚೇಂಜಸ್ ಅನ್ನ ಮಾಡಬೇಕು. ಇಟ್ ಶುಡ್ ಬಿ ಪ್ರೊಜೆಕ್ಟೆಡ್ ವೆರಿ ಕಾಂಪಿಟೇಟಿವ್ಲಿ. ದೆನ್ ಇದಷ್ಟೇ ಅಲ್ಲ, ಮಾರ್ಕೆಟ್ ಅಲ್ಲಿರೋ ಎಷ್ಟೋ ಪ್ರಾಬ್ಲಮ್ಸ್ ಇದಾವೆ. ಲೈಕ್ ಫಾರ್ ಎಕ್ಸಾಂಪಲ್ ರಾ ಮಟೀರಿಯಲ್ ಸಿಗ್ತಾ ಇಲ್ಲ, ಇದಕ್ಕೊಂದು ಆಲ್ಟರ್ನೇಟಿವ್ ಅನ್ನ ಕಂಡುಹಿಡಿಯೋದು, ಬೇರೆ ಇನ್ನೊಂದು ರಾ ಮಟೀರಿಯಲ್ ಅನ್ನ ಕಂಡುಹಿಡಿಯೋದು. ಸೊ ದೀಸ್ ಆರ್ ಆಲ್ ದಿ through the scientific scientist point of view, what are the studies that are done in marketing is called scientific approach. Really basic research and development barate, and product development barate, and also studying various theories that are concerned with marketing. So students, finally recap of today's session. ಸೊ ಇಲ್ಲಿ ನಾವು ಒಂದೇ ಒಂದು ಮೇಜರ್ ಟಾಪಿಕ್ ಅನ್ನ ಡಿಸ್ಕಸ್ ಮಾಡಿದೀವಿ, ಅಪ್ರೋಚಸ್ ಟು ದ ಸ್ಟಡಿ ಆಫ್ ಮಾರ್ಕೆಟಿಂಗ್. ಇದರಲ್ಲಿ 8 ಅಪ್ರೋಚಸ್ ಇದಾವೆ. ಫಸ್ಟ್ ಕಮೋಡಿಟಿ ಆರ್ ಪ್ರಾಡಕ್ಟ್ ಅಪ್ರೋಚ್, ಇನ್ಸ್ಟಿಟ್ಯೂಷನಲ್ ಅಪ್ರೋಚ್, ಫಂಕ್ಷನಲ್ ಅಪ್ರೋಚ್, ಮ್ಯಾನೇಜ್ಮೆಂಟ್ ಆರ್ ಡಿಸಿಷನ್ ಮೇಕಿಂಗ್ ಅಪ್ರೋಚ್, ಲೀಗಲ್ ಅಪ್ರೋಚ್, ಎಕನಾಮಿಕ್ ಅಪ್ರೋಚ್, ಸಿಸ್ಟಮ್ಸ್ ಅಪ್ರೋಚ್ ಮತ್ತೆ ಸೈಂಟಿಫಿಕ್ approach. So students, hope my class is clear for you, and very soon I'll come back with the next classes. Till then, take care.